ಪ್ಲಾಂಟ್ ಒಳಗೆ ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಾಸು ಸರ್. ಇವತ್ತಿನ ದಿವಸ ನಾವು ನಮ್ಮ ನವೋದಯದಲ್ಲಿ ಹೊಸದಾಗಿ ಹ್ಯಾಡ್ ಮಾಡಿರುವಂತಹ ಇವಿಎಸ್ ನ ನೆಕ್ಸ್ಟ್ ಮುಂದಿನ ಭಾಗವನ್ನ ಇವತ್ತು ನಾವು ಮಾಡ್ತಾ ಇದೀವಿ. ಎಸ್, ಮುಂದಿನ ಭಾಗದಲ್ಲಿ ಏನಿದೆ ನೋಡೋಣ. ಅದಕ್ಕಿಂತ ಹಿಂದಿನ ಭಾಗದಲ್ಲಿ ನಾವೇನ ತಿಳ್ಕೊಂಡಿದೀವಿ, ರೋಡ್ ಟ್ರಾನ್ಸ್ಪೋರ್ಟ್ ಮತ್ತೆ ಸೊ ಈಗ ನಮ್ಗೆ ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋಗೋಣ. ಎಸ್ ಬನ್ನಿ, ಓಕೆನಾ? ಎಸ್ ನೋಡ್ಕೊಳ್ಳಿ, ನಮ್ಗೀಗ ಹೆಡ್ಡಿಂಗ್ ಇರುವಂತದ್ದು ಜಲ ಸಾರಿಗೆ ಅಂತ ಇದೆ, ಮೀನ್ಸ್ ವಾಟರ್ ಟ್ರಾನ್ಸ್ಪೋರ್ಟ್ ಅಂತ ಇದೆ. ಹಾಗಾದ್ರೆ ಈ ಇದ್ರಾಗ ಲೆಸನ್ ಮೇಲೆ ಯಾವ ರೀತಿಯಾಗಿ ಕ್ವಶನ್ಸ್ ಕೇಳ್ತಾರೆ ನವೋದಯದಲ್ಲಿ, ಹಂಗಾದ್ರೆ ಏನು ಅಂತ ನೋಡ್ಕೊಳ್ಳೋಣ. ನೋಡಿ, ಜಲ ಸಾರಿಗೆ ಅಂತ, ಜಲ ಅಂದ್ರೆ ವಾಟರ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಓಕೆನಾ? ನೋಡ್ಕೊಳ್ಳಿ, ವಾಟರ್ ಟ್ರಾನ್ಸ್ಪೋರ್ಟ್ ಇಸ್ ದ ಮೂವ್ಮೆಂಟ್ ಆಫ್ ಪೀಪಲ್ಸ್ ಅಂದ್ರೆ ಜನಗಳನ್ನ, ಗೂಡ್ಸ್ ವಸ್ತುಗಳನ್ನ, ಸೊ ರಿವರ್ಸ್, ಲೇಕ್ಸ್, ಸೀಸ್, ಓಷಿಯನ್ಸ್ ಸಮುದ್ರ, ಸಾಗರ ಮತ್ತೆ ಇವುಗಳ ಮೂಲಕ, ನದಿ, ಇವುಗಳ ಮೂಲಕ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವುದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸೊ ಜಲ ಸಾರಿಗೆ ಅಥವಾ ವಾಟರ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತಾ? ಸಿಂಪಲ್ ನೋಡ್ಕೊಳ್ಳಿ. ನೀರಿದೆ, ನೀರ್ ಮೇಲೆ ನಾವು ನಡ್ಕೊಂಡು ಹೋಗಕ್ಕಾಗುತ್ತಾ? ಇಲ್ಲ. ನೀರ್ನ ನಾವು ಕಾರ ಓಡಕ್ಕಾಗುತ್ತಾ? ಇಲ್ಲ. ನೀರ್ನ ಟ್ರೈನ್ ಹೋಗುತ್ತಾ? ಇಲ್ಲ. ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಸೊ ಯಾವ್ದ್ರ ಮೂಲಕ ನಾವು ಅದನ್ನ ಸಾಗಿಸ್ತೀವಿ ಅಂತ ನೋಡೋಣ. ಓಕೆ, ನೋಡ್ಕೊಳ್ಳಿ. ಜಲಮಾರ್ಗಗಳಾದ ನದಿಗಳು, ಸರೋವರಗಳು, ಸಮುದ್ರಗಳು ಮತ್ತು ಸಾಗರಗಳ ಮೂಲಕ ಜನರು ಸರಕುಗಳನ್ನು ಸಾಗಿಸುವುದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ಜಲ ಸಾರಿಗೆ ಅಂತ ಕರೀತೀವಿ. ಸರ್, ಹಾಗಾದ್ರೆ ಜಲ ಸಾರಿಗೆ ಮುಖಾಂತರ ಸರಕುಗಳು ಮತ್ತು ಜನಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ತೀವಿ. ಏನ್ರಾಗ ಸಾಗಿಸ್ತೀವಿ ಸರ್? ಎಸ್, ಇಲ್ಲಿದೆ. ಸಾಗಲಿ ಹೋಗಲಿ. ಓಕೆನಾ? ಕೇಳಿದ್ರಲ್ವಾ? ಎಸ್, ದೋಣಿಯನ್ನ ನಾವು ಬಳಸ್ತೀವಿ. ನೋಡಿ, ಯೂಸ್ಡ್ ಫಾರ್ ಟ್ರಾವೆಲಿಂಗ್ ಆನ್ ರಿವರ್ಸ್ ಅಂಡ್ ಲೇಕ್ಸ್. ನೋಡ್ಕೊಳ್ಳಿ, ನದಿಗಳು ಮತ್ತು ಸರೋವರಗಳಲ್ಲಿ ಪ್ರಯಾಣಿಸಲು ಏನನ್ನ ಬಳಸ್ತೀವಪ್ಪ ಅಂತಂದ್ರೆ ದೋಣಿಯನ್ನ ಬಳಸ್ತೀವಿ. ಹೌದಲ್ವಾ? ದೋಣಿ ನೋಡಿದ್ದೀರಾ? ಹೋಗಿದ್ರಲ್ವಾ? ಹಿಂಗ್ ಅನ್ಕೊಂಡು ಹೋಗ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿರುತ್ತಲ್ವಾ? ಎಸ್, ನೀವು ಒಂದ್ಸರಿ ಪ್ರಯಾಣ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಎಸ್, ನೋಡ್ಕೊಳ್ಳಿ. ನೆಕ್ಸ್ಟ್ ಶಿಪ್ ಅಂತಂದ್ರೆ ಹಡಗು. ದೋಣಿ ದೊಡ್ಡದಾ, ಶಿಪ್ ದೊಡ್ಡದಾ? ವೆರಿ ಗುಡ್. ನೋಡ್ಕೊಳ್ಳಿ, ಯೂಸ್ ಟು ಕ್ಯಾರಿ ಪೀಪಲ್, ಗೂಡ್ಸ್ ಆನ್ ಸೀಸ್ ಅಂಡ್ ಓಷಿಯನ್ಸ್. ಓಕೆನಾ? ನೋಡ್ಕೊಳ್ಳಿ, ಸಮುದ್ರ ಮತ್ತು ಸಾಗರಗಳಲ್ಲಿ. ಓಕೆನಾ? ನೋಡಿ, ನಮ್ಗೇನಾಗುತ್ತೆ, ನದಿಗಳು ಮತ್ತು ಸರೋವರಗಳಲ್ಲಿ ಸಮುದ್ರ ಮತ್ತು ಸಾಗರಗಳಲ್ಲಿ ಜನರು ಹಾಗೂ ಸರಕುಗಳನ್ನ ಸಾಗಿಸಲು ಬಳಸಲಾಗುತ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಹೌದಲ್ವಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಫೆರ್ರಿ. ಓಕೆನಾ? ಏನ್ ಹಂಗಂದ್ರೆ ನೋಡ್ಕೊಳ್ಳಿ, ಯೂಸ್ಡ್ ಫಾರ್ ಟ್ರಾನ್ಸ್ಪೋರ್ಟ್ ಪೀಪಲ್ ವೆಹಿಕಲ್ ಅಕ್ರಾಸ್ ರಿವರ್ಸ್ ಆರ್ ಶಾರ್ಟ್ ಸಿ ರೋಡ್. ನೋಡ್ಕೊಳ್ಳಿ, ನದಿಗಳು ಅಥವಾ ಕಡಿಮೆ ದೂರದ ಸಮುದ್ರ ಮಾರ್ಗಗಳಲ್ಲಿ ಜನರು ಮತ್ತು ವಾಹನಗಳನ್ನು ಸಾಗಿಸಲು ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬಳಸಲಾಗುತ್ತದೆ. ಓಕೆನಾ? ಹಾಗಾದ್ರೆ ನೋಡ್ಕೊಳ್ಳಿ, ನಿಮ್ ಪಿಕ್ಚರ್ ಕೊಟ್ಟಿದ್ರೆ ನೋಡಿ, ಇಲ್ಲಿದ್ಯಾ? ಏನಿದು? ಇದು ನೋಡಿ, ಫೆರಿ ಇಲ್ಲಿದೆ. ಓಕೆನಾ? ನಿಮ್ಗೆ ಹೇಳಿದ್ದಲ್ಲ, ಈ ಫೆರಿ ಇಲ್ಲಿದೆ ನೋಡಿ. ಓಕೆನಾ? ತುಂಬಾ ದೊಡ್ಡದಿರುತ್ತೆ. ಓಕೆನಾ? ವಾಹನಗಳನ್ನು ಕೂಡ ಇದ್ರಲ್ಲಿ ಸಾಗಿಸಬಹುದು. ನೆಕ್ಸ್ಟ್ ಇದು ಇದು ಎಲ್ಲಿ ಪ್ರಯಾಣ ಮಾಡುವಂತದ್ದು? ನೀರಲ್ಲಿ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಪ್ರಯಾಣವನ್ನ ಮಾಡಬಹುದು. ಎಸ್, ನೆಕ್ಸ್ಟ್ ನೋಡಿ. ಎಸ್, ಇಲ್ಲಿ ತನಕ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನೀರಲ್ಲಿ ಯಾವ ರೀತಿ ಪ್ರಯಾಣ ಮಾಡೋದು, ಏನ್ರೊಳಗೆ ಪ್ರಯಾಣ ಮಾಡೋದು, ಯಾವ್ದ್ರ ಮೂಲಕ ನಾವು ಹೋಗ್ಬೋದು ಅಂತ ನಮ್ಗೆ ಗೊತ್ತಿತ್ತು. ಈಗ ನಾವು ನೋಡೋಣ ಏರ್ ಟ್ರಾನ್ಸ್ಪೋರ್ಟ್. ಹೌದಾ? ಇದೆಯಾ? ಏರ್ ಟ್ರಾನ್ಸ್ಪೋರ್ಟ್ ಏನಪ್ಪಾ ಅಂತಂದ್ರೆ ಏರ್ ಮೀನ್ಸ್ ವಾಯು. ಓಕೆನಾ? ಎಸ್, ನೋಡ್ಕೊಳ್ಳಿ, ಏರ್ ಟ್ರಾನ್ಸ್ಪೋರ್ಟ್ ಈಸ್ ದ ಮೂವ್ಮೆಂಟ್ ಆಫ್ ಪೀಪಲ್ ಅಂಡ್ ಗೂಡ್ಸ್ ಥ್ರೂ ದ ಏರ್. ಓಕೆನಾ? ಏರ್ ಅಂತಂದ್ರೆ ಮೇಲ್ಗಡೆ ಗಾಳಿಯಲ್ಲಿ, ಹೌದಲ್ವಾ? ಎಸ್, ನೋಡ್ಕೊಳ್ಳಿ, ಗಾಳಿ ಮಾರ್ಗದ ಮೂಲಕ ಜನರು ಮತ್ತು ಸರಕುಗಳನ್ನು ಸಾಗಿಸುವುದನ್ನ ಏನಂತ ಕರಿತೀರಪ್ಪ ಅಂತಂದ್ರೆ ವಾಯು ಸಾರಿಗೆ ಅಂತ ಕರಿತೀವಿ ನಾವು. ಓಕೆನಾ? ಹೌದಲ್ವಾ? ಎಸ್, ನೋಡ್ಕೊಳ್ಳಿ, ಯಾವ್ದ್ರ ಮೂಲಕ? ಗಾಳಿ ಮಾರ್ಗದ ಮೂಲಕ ಏನಾಗುತ್ತೆ, ಜನರು ಮತ್ತು ಸರಕುಗಳನ್ನ. ನೋಡ್ಕೊಳ್ಳಿ, ಏರ್ ಟ್ರಾನ್ಸ್ಪೋರ್ಟ್ ಇಸ್ ದ ಮೂವ್ಮೆಂಟ್ ಆಫ್ ಪೀಪಲ್ ಅಂಡ್ ಗೂಡ್ಸ್ ಥ್ರೂ ದ ಏರ್. ಹೌದಲ್ವಾ? ಇದೆಲ್ಲ ಆಗುತ್ತೆ, ಏರೋಪ್ಲೇನ್ ಮೇಲ್ಗಡೆ ಅಲ್ವಾ? ಮೇಲ್ಗಡೆ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಇದನ್ನ ನಾವೇನ್ ಕರಿತೀವಪ್ಪ ಅಂತಂದ್ರೆ ವಾಯು ಸಾರಿಗೆ ಅಂತ ಕರಿತೀವಿ ನಾವು. ಓಕೆನಾ? ಅಂದ್ರೆ ಏರೋಪ್ಲೇನ್ ಎಲ್ಲ ಹೋಗುತ್ತೆ, ನೀರಾಗ ಹೋಗುತ್ತಲ್ವಾ? ವೆರಿ ವೆರಿ ಗುಡ್. ನೋಡ್ಕೊಳ್ಳಿ,
ಫಸ್ಟ್ ನೋಡ್ಕೊಳ್ಳಿ. ಹಾಗಾದ್ರೆ ಯಾವುದರ ಮೂಲಕ, ಗಾಳಿ ಮೂಲಕ ಜನರನ್ನು ಮತ್ತು ವಸ್ತುಗಳನ್ನ ಏನಾಗುತ್ತಪ್ಪ ಅಂದ್ರೆ ಸಾಗಿಸುತ್ತೆ ಅಂತ ಹೇಳಿದ್ರೆ, ಹಾಗಾದ್ರೆ ಏನ್ರ ಮೂಲಕ ಸಾಗಿಸ್ತಾರೆ? ಎಸ್, ಇಲ್ಲಿದೆ ನೋಡಿ, ಮಾಡ್ತಿರಲ್ವಾ ಏರೋಪ್ಲೇನ್ ಇಷ್ಟೇ ಇರುತ್ತಲ್ವಾ, ದೊಡ್ಡದಾಗಿರುತ್ತೆ ಹೌದಲ್ವಾ. ಏರೋಪ್ಲೇನ್ ಇರುತ್ತೆ ಅಂತ ಹೇಳ್ಬಿಟ್ಟು ವಿಮಾನ ಅಂತ ಕರಿತಿದ್ದಾರೆ. ಯೂಸ್ಡ್ ಫಾರ್ ಎ ಲಾಂಗ್ ಡಿಸ್ಟೆನ್ಸ್, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಜನರಗಳನ್ನ ಮತ್ತು ವಸ್ತುಗಳನ್ನ ಪ್ರಯಾಣ ಮಾಡೋದಕ್ಕೆ ಅಂತ ಕರಿತೀವಿ. ಒಂದು ಲಾಂಗ್ ಡಿಸ್ಟೆನ್ಸ್ ಇರೋದಕ್ಕೆ ನಾವೇನಂತ ಕರಿತೀವಿ, ಏರೋಪ್ಲೇನ್ ಅನ್ನ ಬಳಕೆ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಎಷ್ಟು ಚೆನ್ನಾಗಿ ವಿಷಯವನ್ನ ತಿಳ್ಕೊಬೇಕು ನೋಡಿ. ಓಕೆನಾ, ಎಷ್ಟು ಚೆನ್ನಾಗಿ ವಿಷಯವನ್ನ ತಿಳ್ಕೊಬೋದ ಹೌದಲ್ವಾ. ಎಸ್ ನೋಡ್ಕೊಳ್ಳಿ, ಟ್ರಾವೆಲ್ ದೂರದ ಪ್ರಯಾಣಕ್ಕೆ. ನೋಡಿ ದೂರದ ಪ್ರಯಾಣಕ್ಕೆ ಏರೋಪ್ಲೇನ್, ವಾಟರ್ ಅಲ್ಲಿ ಹೋಗ್ಬೇಕಾದ್ರೆ ಓಕೆನಾ, ಎದ್ರಲ್ಲಾದ್ರೂ ನಾವು ಹೋಗ್ಬೋದು ಆತರ. ಓಕೆನಾ, ಯೂಸ್ಡ್ ಫಾರ್ ದ ಡಿಸ್ಕಸ್ ಆಪರೇಷನ್ ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ ರೀಚಿಂಗ್. ಓಕೆನಾ, ಗೊತ್ತಾಯ್ತಾ. ಆದ್ರೆ ನಮ್ಗೆ ಯೂಸ್ಡ್ ಫಾರ್ ಲಾಂಗ್ ಡಿಸ್ಟೆನ್ಸ್ ಇರೋದು ಏರೋಪ್ಲೇನ್ ಅಲ್ಲಿ. ಸೊ ಯೂಸ್ಡ್ ಫಾರ್ ದ ಆಪರೇಷನ್ ಮೆಡಿಕಲ್ ಎಮರ್ಜೆನ್ಸೀಸ್. ನೋಡಿ ಇದ್ದಾಗ ನಮ್ಗೆ ನೋಡಿದ್ರೆ ಎಲ್ಲಾದ್ರೂ ನಿಮ್ಗೆ ಏನಾಗುತ್ತೆ, ಇದ್ದಾಗ ನಡೀತಾ ಇರುತ್ತೆ. ಎಲ್ಲಾದ್ರೂ ಸಮುದ್ರದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಜನಗಳು ತಪ್ಪು ಹೋಗ್ತಾ ಇರ್ತಾರೆ. ಮತ್ತೆ ಏನಾದ್ರೂ ಎಮರ್ಜೆನ್ಸಿ ಇದ್ದಾಗ ಏನಾಗುತ್ತಪ್ಪ ಅಂದ್ರೆ ಹೆಲಿಕಾಪ್ಟರ್ ಅಂತ ಬಂದ್ ಮೇಲಿಂದ ಬರ್ತಾ ಇರ್ತಲ್ಲ. ಓಕೆನಾ, ನೋಡಿದ್ರೆ ಎತ್ಕೊಳ್ಳಿ ಹೋಗ್ತಾ ಇರ್ತಲ್ಲ. ಸೊ ಹಂಗಾದಾಗ ಏನಾಗುತ್ತಪ್ಪ ಅಂತಂದ್ರೆ ನೋಡಿ ಕ್ಷಣಾ ಕಾರ್ಯಗಳು, ಯಾರಿಗಾದ್ರೂ ಏನಾದ್ರು ಇದಾಗ್ತಾ ಇದ್ದಂತೆ ಮುಳುಗ್ತಾ ಇದ್ರೆ, ಅಥವಾ ಇಲ್ಲಾದ್ರೂ ಬೆಂಕಿ ಬಂದ್ಬಿಡ್ತು, ಅಥವಾ ಏನಾದ್ರು ಮನೆಗೆ ಬಿದ್ದೋಗ್ತಾ ಇದೆಯಾ, ಅಥವಾ ಏನಾದ್ರು ಆಗ್ತಿದೆ ಅಂತಂದಾಗ ಏನಾಗುತ್ತೆ ಅಂದ್ರೆ ಮೇಲಿಂದ ಬರ್ತಾರೆ. ಅದಕ್ಕೆ ಎಮರ್ಜೆನ್ಸಿ ಇದ್ದಾಗ ನೋಡ್ಕೊಳ್ಳಿ, ನಾವು ಏನಾದ್ರು ಆಂಬುಲೆನ್ಸ್ ಹೋಗ್ಬೇಕಾದ್ರೆ ರೋಡ್ಗಳಲ್ಲಿ ಏನಾದ್ರು ಟ್ರಾಫಿಕ್ ಇರುತ್ತೆ, ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ, ಮೇಲೆ ಹೋದ್ರೆ ಏನಾಗುತ್ತೆ, ಇದಾಗುತ್ತೆ. ನೆಕ್ಸ್ಟ್ ತುರ್ತು ಸೇವೆ ಅಂದ್ರೆ ಎಮರ್ಜೆನ್ಸಿ ಮತ್ತು ದೂರದ ಪ್ರದೇಶಗಳಿಗೆ ತಲುಪಲು ಬಳಸಲಾಗುತ್ತದೆ. ಗೊತ್ತಾಯ್ತಾ, ನೋಡಿದ್ರ ಓಕೆನಾ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, ಕಾರ್ಗೋ ಏರ್ಕ್ರಾಫ್ಟ್. ನೋಡಿ ಎಷ್ಟು ಚೆನ್ನಾಗಿತ್ತು ನೋಡಿ, ಸರಕು ವಿಮಾನ ಅಂತ ಕರಿತೀವಿ ನೋಡಿ. ಅಲ್ಲೇ ಆನ್ಸರ್ ಕೊಟ್ಬಿಟ್ಟಿದ್ದಾರೆ, ಯೂಸ್ ಟು ಟ್ರಾನ್ಸ್ಪೋರ್ಟ್ ಗೂಡ್ಸ್ ಕ್ವಿಕ್ಲಿ. ಹೌದಲ್ವಾ, ನಮ್ಗೆ ವಸ್ತುಗಳು ಬೇಕಲ್ವಾ, ಹೌದಲ್ವಾ. ಇವಾಗ ನಮ್ಗೆ ಏನಾಗುತ್ತಂದ್ರೆ ನಮಗೆ ಬೇಕಾದಂತ ವಸ್ತುಗಳನ್ನ ನಾವೇ ಇಲ್ಲಿ ಬೆಳೆದು ತಿನ್ನಲ್ಲ, ಹೊರಗ ದೇಶದಿಂದ ನಮ್ಗೆ ಏನಾಗ್ತಿದೆಪ್ಪ ಅಂತಂದ್ರೆ ನಮ್ಮ ದೇಶಕ್ಕೆ ಬರ್ತಾ ಇದೆ. ಸೊ ಅವು ಬರಬೇಕಾದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ, ತುರ್ತಾಗಿ ಬರ್ಬೇಕಾದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಾರ್ಗೋ ಏರ್ ಕ್ರಾಫ್ಟ್ ಅಂತ ಕರಿತೀವಿ. ಆ ವಸ್ತುಗಳು ಮಾತ್ರ ರವಾನೆ ಆಗುತ್ತೆ. ಸೊ ಅದಕ್ಕೆ ನಾವು ಇದನ್ನ ಬಳಕೆ ಮಾಡ್ತೀವಿ. ಗೊತ್ತಾಯ್ತಾ ನಿಮ್ಗೆ ಯಾವ ರೀತಿ ಅಂತ ಹೇಳ್ಬಿಟ್ಟು ನಾವು ಸರಕುಗಳನ್ನ ವೇಗವಾಗಿ ಸಾಗಿಸಲು ಬಳಸಲಾಗುತ್ತದೆ. ಹೌದಲ್ವಾ. ಎಸ್ ಮಾಡ್ಕೊಳ್ಳಿ. ಎಸ್ ಇದೇನಿದು ಮಾಡಿದ್ದೀರಾ, ಇದೇನಿದು ಹೋಗುತ್ತೆ. ವೆರಿ ಗುಡ್. ಇದೆಂದು ವೆರಿ ಗುಡ್. ಇದು ವೆರಿ ಗುಡ್. ಇದು ವೆರಿ ಗುಡ್. ವೆರಿ ಗುಡ್. ವೆರಿ ಗುಡ್. ವೆರಿ ಗುಡ್. ನೋಡಿ ಪುಟಾಣಿಗಳ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ, ಎಷ್ಟು ಅದ್ಭುತವಾಗಿ ನಾವು ಪಿಕ್ಚರ್ ಸಹಿತ ಇನ್ಫಾರ್ಮೇಶನ್ ನ ಕೊಡ್ತಾ ಇದೀವಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಮಿಸ್ ಮಾಡ್ಕೊಂಬೇಡಿ. ಯಾವುದೇ ಇನ್ಫಾರ್ಮೇಶನ್ ಇರಲಿ ನೀವು ಕೆಳಗಡೆ ಕಮೆಂಟ್ ಮಾಡಿ, ನಾವು ಖಂಡಿತ ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ ಅಂತ ಹೇಳ್ತಾ, ಸೊ ನಮ್ಮ ಮುಂದಿನ ಕ್ಲಾಸ್ ಅನ್ನ ನಾವು ಮುನ್ನಡೆಸ್ತಾ ಇದೀವಿ. ಎಸ್ ನೋಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ನೋಡ್ಕೊಳ್ಳಿ. ಈಗ ಏನಾಗುತ್ತಪ್ಪ ಅಂತಂದ್ರೆ ಯೂಸಸ್ ಆಫ್ ವಾಟರ್ ಟ್ರಾನ್ಸ್ಪೋರ್ಟ್ ಬಹಳ ಇಂಪಾರ್ಟೆಂಟ್. ಇದೇ ಇಂಪಾರ್ಟೆಂಟ್. ಓಕೆನಾ, ಬಹಳ ಇಂಪಾರ್ಟೆಂಟ್ ಆಗಿ ನೀವು ಗಮನಿಸಬೇಕಾಗಿರೋದೇನು. ಎಸ್ ನೋಡ್ಕೊಳ್ಳಿ, ಯೂಸ್ಡ್ ಆಫ್ ವಾಟರ್ ಟ್ರಾನ್ಸ್ಪೋರ್ಟ್, ಜಲ ಸಾರಿಗೆಯ ಉಪಯೋಗಗಳು ಏನು ಅಂತ ಹೇಳ್ಬಿಟ್ಟು. ಓಕೆನಾ, ಎಸ್ ನೋಡ್ಕೊಳ್ಳಿ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ಇಲ್ಲಿ ಕನ್ನಡದಲ್ಲಿದೆ. ಓಕೆನಾ, ನೋಡ್ಕೊಳ್ಳಿ. ಇಟ್ ಈಸ್ ಯೂಸ್ಡ್ ಅಕ್ರಾಸ್ ಏನಕ್ಕೆ ಅದನ್ನ ಯೂಸ್ ಮಾಡ್ತೀವಿ? ನದಿಗಳು, ಸರೋವರಗಳು, ಸಮುದ್ರಗಳು ಮತ್ತು ಸಾಗರಗಳ ಮೂಲಕ ಏನನ್ನ ಸಾಗಿಸಲು, ಜನರನ್ನ ಸಾಗಿಸೋದಕ್ಕೆ ಯೂಸ್ ಆಗುತ್ತೆ. ಹೌದಾ, ಕರೆಕ್ಟಾ? ನೋಡಿ ಎಷ್ಟು ಈಸಿಯಾಗಿ ಕೊಟ್ಟಿದ್ರ. ಓಕೆನಾ, ನೆಕ್ಸ್ಟ್ ಇಟ್ ಈಸ್ ಯೂಸ್ ಟು ಕ್ಯಾರಿ ಭಾರವಾದ ಸರಕುಗಳನ್ನ ಓವರ್ ಲಾಂಗ್ ಡಿಸ್ಟೆನ್ಸ್, ದೂರದವರೆಗೆ ಸಾಗಿಸಲು ಏನ್ ಮಾಡುತ್ತಪ್ಪ ಅಂತಂದ್ರೆ ನಮ್ಗೆ ಯಾವ್ದು ಇದಾಗುತ್ತೆ. ಎಷ್ಟು ಚೆನ್ನಾಗಿ ಕೊಟ್ಟಿದೆ ನೋಡ್ಕೊಂಡು. ನಿಮ್ಗೊಂದು ಊಹೆ ಇದೆ. ಈಗ ನಾವೇನ್ ಮಾಡ್ತೀವಿ, ಒಂದು ಬೋಟಲ್ಲಿ ಇದೀವಿ, ಬೋಟಲ್ಲಿ ಏನ್ ಮಾಡ್ತೀವಿ, ವಸ್ತುಗಳನ್ನ ಸಾಗಿಸ್ತಾ ಇದೀವಿ. ಫಸ್ಟ್ ನಾವೇನ್ ಸಾಗಿಸ್ಕೊಂಡ್ಬಂದ್ರೆ ಜನರನ್ನ. ಓಕೆನಾ, ಜನರನ್ನ ಸಾಗಿಸ್ಕೊಂಡ್ಬಂದ್ರೆ ಹೋಗ್ಬಿಟ್ರೆ ಈಗ ನಾವೇನ್ ಮಾಡ್ತಾ ಇದೀವಿ, ಓಕೆ, ಭಾರವಾದ ವಸ್ತುಗಳನ್ನ ನಾವು ಸಾಗಿಸ್ಕೊಂಡು ಹೋಗ್ತಾ ಇದೀವಿ. ನಾವು ಹೋಗ್ತಾ ಇದೀವಿ, ಅದರಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಒಂದು ಊಹೆ ಇದೆ ನಮ್ಮಲ್ಲಿ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಇಟ್ ಈಸ್ ಒನ್ ಆಫ್ ದ ಟ್ರಾನ್ಸ್ಪೋರ್ಟೇಷನ್. ಇದು ಅತ್ಯಂತ ಕಡಿಮೆ ವೆಚ್ಚದ ಸಾರಿಗೆ ವಿಧಾನಗಳಲ್ಲಿ ಒಂದಾಗಿರುತ್ತೆ. ಯಾವುದು? ಸಾರಿಗೆ. ಹೌದಲ್ವಾ. ಎಸ್ ನೋಡಿದ್ರಲ್ವಾ. ಎಸ್ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ನೋಡ್ಕೊಳ್ಳಿ. ಇಟ್ ಈಸ್ ಯೂಸ್ ಟು ಇಂಟರ್ನ್ಯಾಷನಲ್ ಟ್ರೇಡ್
ಬಿಟ್ವೀನ್ ಕಂಟ್ರೀಸ್, ದೇಶಗಳ ನಡುವಿನ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಏನಾಗಿದೆಪ್ಪ ಅಂತಂದ್ರೆ ಸಹಾಯ ಆಗಿದೆ. ಹೌದಲ್ವಾ? ಈಗ ನಮ್ಮಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮ್ಮಲ್ಲಿ ಕೆಲವು ವಸ್ತುಗಳನ್ನ ಬೇರೆ ದೇಶಕ್ಕೆ ರಫ್ತು ಮಾಡ್ತೀವಿ, ಆಗಟ್ಟಿರೋದನ್ನ ನಾವೇನ್ ಮಾಡ್ತೀವಿ ತರ್ಸ್ಕೊಂತೀವಿ, ಅದನ್ನ ಆಮದು ಮಾಡ್ಕೊಂತೀವಿ. ಸೊ ಹಂಗಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಸೊ ಅದಕ್ಕೆ ತುಂಬಾ ಉಪಯುಕ್ತವಾಗೈತೆ. ಏನು ವೆರಿ ಗುಡ್. ನೆಕ್ಸ್ಟ್ ಇಟ್ ಈಸ್ ಯೂಸ್ ಟು ಫಿಶಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ಎಂದು ಮೀನುಗಾರಿಕೆ, ಯಾವ್ದಲ್ವಾ ಮೀನಿದ್ರ ಓಕೆನಾ? ಎಸ್, ಮೀನುಗಾರಿಕೆಗೆ ಮತ್ತು ಪ್ರವಾಸೋದ್ಯಮಕ್ಕೆ ಬಳಸಲಾಗುತ್ತದೆ. ಪ್ರವಾಸ ಹೋಗಿದ್ರಲ್ವಾ? ಎಸ್ ನೋಡಿ, ಒಂದು ಮೀನುಗಾರಿಕೆ, ಇನ್ನೊಂದು ಪ್ರವಾಸೋದ್ಯಮಕ್ಕೆ. ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ. ಹೌದಲ್ವಾ? ಮೀನ್ ನೋಡಿದ್ರಲ್ವಾ? ಎಸ್, ನೋಡ್ಕೊಳ್ಳಿ. ನೆಕ್ಸ್ಟ್ ಇಟ್ ಯೂಸ್ ಟು ಟ್ರಾನ್ಸ್ಪೋರ್ಟ್ ಟು ನೋಡ್ತಾ ಇಲ್ಲ, ಕಲ್ಲಿದ್ದಲು ಮತ್ತು ಇತರ ದೊಡ್ಡ ಪ್ರಯಾಣದ ಸರಕುಗಳನ್ನ ಸಾಗಿಸಲು ಏನಾಗುತ್ತಪ್ಪ ಅಂತಂದ್ರೆ ಇದು ಸಹಾಯಕ ಆಗಿರುತ್ತೆ. ಹೌದಾ? ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ. ಓಕೆನಾ? ನೋಡಿ, ನದಿ ಸರೋವರ ಜನರನ್ನ ಸಾಗಿಸೋದಕ್ಕೆ, ಭಾರವಾದ ವಸ್ತುಗಳನ್ನ ಅತ್ಯಂತ ಕಡಿಮೆ. ವೆರಿ ಗುಡ್. ನೆಕ್ಸ್ಟ್ ವ್ಯಾಪಾರಕ್ಕೆ ಇದೇನಾಗುತ್ತಪ್ಪ ಅಂತಂದ್ರೆ ಸಹಾಯಕ ಆಗಿದೆ, ಮೀನುಗಾರಿಕೆಗೆ ಉಪಯುಕ್ತ ಇದೆ, ಪ್ರವಾಸೋದ್ಯಮಕ್ಕೆ ಸಹಾಯಕ ಆಗಿದೆ, ಮತ್ತು ತೈಲ, ಕಲ್ಲಿದ್ದಲು ಮತ್ತು ಅತಿ ದೊಡ್ಡ ಪ್ರಯಾಣದ ಸರಕುಗಳನ್ನು ಸಾಗಿಸೋದಕ್ಕೆ ಇವಿಷ್ಟು ಏನಾಗುತ್ತೆ ಅಂದ್ರೆ ನಮ್ಗೆ ಸಹಾಯಕ ಆಗಿದೆ. ನೋಡ್ಕೊಳ್ಳಿ, ಈಗ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಇನ್ನೊಂದು ನೋಡೋಣ. ಯೂಸ್ಡ್ ಏರ್ ಟ್ರಾನ್ಸ್ಪೋರ್ಟ್. ಓಕೆನಾ? ಅವಾಗ ಜಲ ಸಾರಿಗೆ ಉಪಯೋಗಗಳನ್ನ ನಾವು ನೋಡಿದ್ವಿ, ಹೌದಲ್ಲ? ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ವಾಯು ಸಾರಿಗೆ ಉಪಯೋಗಗಳು ಅಂತ ನೋಡೋಣ. ಯೂಸಸ್ ಆಫ್ ಏರ್ ಟ್ರಾನ್ಸ್ಪೋರ್ಟ್ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟ. ಏರ್ ಟ್ರಾನ್ಸ್ಪೋರ್ಟ್ ಅಂತ ಇಲ್ಲಿ ನೋಡಿ, ಇಟ್ ಈಸ್ ಯೂಸ್ಡ್ ಲಾಂಗ್ ಡಿಸ್ಟೆನ್ಸ್, ದೂರದ ಪ್ರಯಾಣಕ್ಕೆ. ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬೇಗನೆ ಹೋಗ್ಬೇಕಾದ್ರೆ ವೆರಿ ಗುಡ್. ಇಟ್ ಈಸ್ ಫಾಸ್ಟೆಸ್ಟ್ ಮೋಡ್ ಟ್ರಾನ್ಸ್ಪೋರ್ಟ್, ಅತ್ಯಂತ ವೇಗವಾದ. ಹೌದಲ್ವಾ? ನೋಡಿ, ಏರ್ಪ್ಲೇನ್ ಏನಾಗುತ್ತೆ ನೋಡಿದ್ರೆ ನಿಮ್ಗೆ ಹೋಗ್ಬೇಕಂದ್ರೆ ಸುಯಿ ಅಂತ ಹೋಗ್ತಾ ಇರುತ್ತೆ. ನಮ್ ತರ ಕಾರು ಬೈಕ್ ಆಗಿ ನಿಧಾನ ಗುಟ್ಟು 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 ಅಂತ ಹೋಗುತ್ತಾ? ಇಲ್ಲ, ಏನ್ ಮಾಡ್ತಾರೆ ಸುಯಿ 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 ಅಂತ ಹೋಗ್ತಾ ಇರುತ್ತೆ. ರಾಕೆಟ್ ನೋಡಿದ್ರೆ ಹೆಂಗ್ ಹೋಗುತ್ತೆ ಅಂತ ಹೋಗುತ್ತೆ. ಏರೋಪ್ಲೇನ್ ನೋಡಿದ್ರೆ ಹಿಂಗ್ ಹೋಗುತ್ತೆ. ಹೆಲಿಕಾಪ್ಟರ್ ನೋಡಿದ್ರೆ ಅಂತ ಹೋಗುತ್ತೆ. ಹೌದಲ್ವಾ? ಸೊ ಆ ರೀತಿಯಾಗಿ ಹೋಗುತ್ತೆ. ಅಂದ್ರೆ ಫಸ್ಟ್ನೇದು ಏನಪ್ಪ ಅಂತಂದ್ರೆ ಲಾಂಗ್ ಡಿಸ್ಟೆನ್ಸ್, ಎರಡನೇದು ಏನಪ್ಪ ಅಂತಂದ್ರೆ ಫಾಸ್ಟೆಸ್ಟ್. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಕ್ವಿಕ್ಲಿ. ನೋಡಿ, ಸರಕುಗಳನ್ನ ಏನ್ ಮಾಡುತ್ತಪ್ಪ ಅಂತಂದ್ರೆ ವೇಗವಾಗಿ ಸಾಗಿಸೋದಕ್ಕೆ ಇದು ಯೂಸ್ ಆಗುತ್ತೆ. ಫಸ್ಟ್ನೇದೇನು ಸಾಗಿಸೋದು ಏನು ಎರಡನೇದೇನು ಫಾಸ್ಟೆಸ್ಟ್, ಮೂರನೇದೇನು ಸರಕುಗಳನ್ನ ವೇಗವಾಗಿ ಸಾಗಿಸೋದಕ್ಕೆ ಅದೇನಾಗುತ್ತಪ್ಪ ಅಂತಂದ್ರೆ ಸ್ಮಾರ್ಟ್. ಓಕೆ. ನೆಕ್ಸ್ಟ್ ಇಟ್ ಯೂಸ್ ಟು ಡ್ಯೂರಿಂಗ್ ಮೆಡಿಕಲ್ ಎಮರ್ಜೆನ್ಸಿ. ಓಕೆನಾ? ನೋಡ್ಕೊಳ್ಳಿ, ವೈದ್ಯಕೀಯ ತುರ್ತುಸೆ ಯಾರಾದ್ರೂ ಏನಾದ್ರು ಅರ್ಜೆಂಟ್ ಆಯ್ತು ಅಂತಂದ್ರೆ ಏನಾದ್ರೂ ಇದಾಗಿತ್ತು ಅಂತಂದ್ರೆ ಏನಾಗುತ್ತಪ್ಪ ಅಂದ್ರೆ ವೇಗವಾಗಿ ಏನ್ ಮಾಡೋದು ನಾವು ಸಾಗಿಸ್ಬೋದು. ಎಸ್, ನೋಡ್ಕೊಳ್ಳಿ. ನೆಕ್ಸ್ಟ್ ನಮ್ಗೆ ಏನಾಗುತ್ತೆ, ಇಟ್ ಯೂಸ್ಡ್ ಪ್ರಕೃತಿ ವಿಕೋಪಗಳಾದಾಗ ಸಂದರ್ಭದಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳು ಬಳಸಲಾಗುತ್ತೆ. ಅಂದ್ರೆ ಈಗ ಹೇಳಿದ್ರಲ್ಲ, ನೀರು ಬಂದು ಕೊಚ್ಕೊಂಡು ಹೋಗಿದ್ದಾಗಿರ್ಲಿ, ಅಥವಾ ಭೂಕಂಪ ಆದಾಗಿರ್ಲಿ, ಅಥವಾ ಬರಗಾಲ ಬಂದಾಗಿರ್ಲಿ, ಅಥವಾ ಏನಾದ್ರೂ ಭೂಮಿ ಏನಾದ್ರೂ ಕುಸಿದು ಬಿದ್ದಾಗಿರ್ಲಿ, ಅವಾಗ ಏನಾಗುತ್ತಪ್ಪ ಅಂತಂದ್ರೆ ತುಂಬಾ ತೊಂದರೆಗೊಳಗಾಗ್ತಾ ಇರ್ತಾರೆ ಜನ. ಅದು ಸಮುದ್ರದ ಅಲೆಗಳಲ್ಲಿ ಸುನಾಮಿಗಳು ಬಂದಾಗ ಜನಗಳು ಅಲ್ಲೇ ಸಿಲುಕಾಗ್ತದೆ, ಅದನ್ನ ತಪ್ಪಿಸೋಕ್ಕಾಗಲ್ಲ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲಿ ಕಾಪಾಡೋದಕ್ಕೆ ತುಂಬಾ ಉಪಯೋಗ ಆಗ್ತದೆ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ನಿಮ್ಗೆ, ತುಂಬಾ ಸಿಲೆಬಸ್ ಈ ಸರಿ ತುಂಬಾ ನವೋದಯರು ತುಂಬಾ ಚೆನ್ನಾಗಿ ಸಿಲೆಬಸ್ ಕೊಟ್ಟಿದ್ದಾರೆ. ದಯವಿಟ್ಟು ಆ ಸಿಲೆಬಸ್ ಅನ್ನು ಚಂದಾಗಿ ಓದಿ, ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ ದೃಷ್ಟಿಯಿಂದ ಓದ್ಬೇಡಿ, ವಿಷಯವನ್ನ ಅರ್ಥ ಮಾಡ್ಕೊಂಡು ಸೊ ಮುಂದೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೋಸ್ಕರ ನೀವು ಓದಿ ಅಂತ ಹೇಳ್ತಾ ಸೊ ಮುಂದುವರೆಯೋಣ ಬನ್ನಿ. ಎಸ್, ಹೆಲ್ಪ್ಸ್ ಟು ಪೀಪಲ್ ರೀಚ್ ರಿಮೋಟ್ ಹಾಗೂ ಗುಡ್ಡಗಾಡು ಪ್ರದೇಶಗಳಿಗೆ ತಲುಪಲು ಸಹಾಯ ಮಾಡುತ್ತದೆ. ನೋಡಿ, ಕೆಲವೊಂದು ಗುಡ್ಡಗಾಡು ಪ್ರದೇಶಗಳಿಗೆ ರೋಡ್ ಇರಲ್ಲ, ಟ್ರೈನ್ ಇರಲ್ಲ. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದ್ರ ಮೂಲಕ ಹೋಗ್ಬಿಟ್ಟು ಅವ್ರಿಗೆ ಆಹಾರ ಆಗಿರ್ಬೋದು, ಏನಾದ್ರು ಕೊಡೋದಕ್ಕೆ ತುರ್ತು ಪರಿಸ್ಥಿತಿಗಳಿದ್ದಾಗ ಅಥವಾ ಏನಾದ್ರು ಸಮಸ್ಯೆಗಳಾದಾಗ ಹೋಗೋದಕ್ಕೆ ಇದು ಬಹಳ ಯೂಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಯೂಸ್ ಇದೆ. ಓಕೆನಾ? ಒಂದನೇದು ಎರಡನೇದು ಮೂರನೇದು ಐದನೇದು ವೆರಿ ಗುಡ್. ನೆಕ್ಸ್ಟ್
ಓಕೆನಾ, ಗೊತ್ತಾಯ್ತಾ? ಇದಿಷ್ಟಕ್ಕೂ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ವಾಯು ಸಾರಿಗೆ ತುಂಬಾ ಉಪಯುಕ್ತ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ನಮ್ಗೆ ಸೊ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ನೋಟ್ಸ್ ಮಾತ್ರ ಕಂಪ್ಲೀಟ್ ಆಗಿ ಬರ್ಕೊಳ್ಳಿ, ಪಾಸ್ ಮಾಡ್ಕೊಂಡು ನೋಟ್ಸ್ ಬರ್ಕೊಳ್ಳಿ. ನೋಟ್ಸ್ ನಿಮ್ಗೆ ಮತ್ತೆ ಎಲ್ಲೂ ಸಿಗಲ್ಲ, ನಾವು ತುಂಬಾ ನೀಟಾಗಿ ನೋಟ್ಸ್ ಮಾಡಿದ್ವಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಗೆ ಈ ರೀತಿ ಸಿಗ್ತಾ ಇದೆ. ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ, ಮಿಸ್ ಮಾಡ್ಕೊಂಡ್ರೆ ನೋಡ್ಕೊಳ್ಳಿ. ಓಕೆನಾ? ಎಸ್, ನೆಕ್ಸ್ಟ್ ನೋಡ್ಕೊಳ್ಳಿ. ಎಸ್, ಥ್ಯಾಂಕ್ ಯು. ಸೊ ಇಲ್ಲಿ ತನಕ ನೀವೇನ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ಲೆಸನ್ ಅನ್ನ ವೀಕ್ಷಣೆ ಮಾಡಿದ್ರ ನೋಡಿ. ಪ್ರತಿ ಲೆಸನ್ ವೈಸ್ ನಾವು ವಿಡಿಯೋಸ್ ಅನ್ನ ಹಾಕ್ತಾ ಇದೀವಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಡ್ಬಿಡಿ. ಒಂದು ಕ್ಷಣ ನೀಟಾಗಿ ನೋಡಿ. ಸೊ ಎಲ್ಲಾ ವಿಷಯ ಇನ್ಫಾರ್ಮೇಶನ್ ನಿಮ್ಮಲ್ಲಿ ಸಿಗುತ್ತೆ. ಇದು ಇಷ್ಟೇ ಅಲ್ಲ, ಕ್ವಶನ್ ಪೇಪರ್ಸ್ ಕೊಡ್ತೀವಿ, ಮತ್ತೆ OMRs ಕೊಡ್ತೀವಿ, ಮತ್ತೆ ಡೈಲಿ ಕ್ವಶನ್ ಪೇಪರ್ಸ್ ಕೊಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಎಲ್ಲ ಸಿಗುತ್ತೆ. ನೀವೇನು ಕೊಡ್ಬೇಕಾಗಿಲ್ಲ, ನೀವು ವಿಡಿಯೋನ ನೋಡಿ, ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿ ತನಕ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ. ಸೊ ನಾಳೆ ನಿಮ್ಗೆ ಒಂದು ಹೊಸ ವಿಡಿಯೋ ಜೊತೆ ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.